ನಮಸ್ಕಾರ. SR ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಬಣವಿಕಲ್ಲು ಗ್ರಾಮದ ಅರಣ್ಯ ಪ್ರದೇಶದ ಗಡಿಭಾಗದಲ್ಲಿರುವ ರೈತರ ಹೊಲಗಳಿಗೆ ಕಾಡು ಪ್ರಾಣಿಗಳು ನುಗ್ಗಿ ರೈತರು ಬೆಳೆದಂತಹ ಮೆಕ್ಕೆಜೋಳ ಹಾಗೂ ಇನ್ನಿತರ ಬೆಳೆಗಳನ್ನು ನಾಶ ಮಾಡಿ ರೈತರಿಗೆ ಅತೀವ ನಷ್ಟವನ್ನು ಉಂಟು ಮಾಡಿದ್ದಾವೆ ಎಂದು ವರದಿಯಾಗಿದೆ. ಸಾವಿರಾರು ರೂಪಾಯಿ ಸಾಲ ಮಾಡಿ ಬಿತ್ತಿ ಬೆಳೆದಂತಹ ಬೆಳೆಗಳನ್ನು ಕಾಡು ಪ್ರಾಣಿಗಳು ನಾಶ ಮಾಡಿರುವುದು ನಮಗೆ ತುಂಬಾ ದುಃಖವನ್ನುಂಟು ಮಾಡಿದೆ. ಇದಕ್ಕೆಲ್ಲ ಅರಣ್ಯ ಇಲಾಖೆಯವರ ನಿರ್ಲಕ್ಷ್ಯವೇ ಕಾರಣವೆಂದು ದೂರಿದ್ದಾರೆ. ತಾವು ತಮ್ಮ ಬೆಳೆಯ ರಕ್ಷಣೆಗಾಗಿ ಹೊಲದ ಸುತ್ತ ಹಾಕಿರುವ ಮುಳ್ಳಿನ ಬೇಲಿಯನ್ನು ಅರಣ್ಯ ಇಲಾಖೆಯವರು ತೆಗೆದುಹಾಕಿ ಅದರ ಬದಲಿ ಕೇವಲ ಕಂಬಗಳನ್ನು ನೆಟ್ಟಿದ್ದರು. ಆದರೆ 5-6 ತಿಂಗಳಾದರೂ ಕಂಬಕ್ಕೆ ಮುಳ್ಳಿನ ತಂತಿ ಅಳವಡಿಸದೆ ಇರುವ ಕಾರಣ ಕಾಡು ಪ್ರಾಣಿಗಳು ನಮ್ಮ ಹೊಲಕ್ಕೆ ದಾಳಿ ಮಾಡಿದ್ದಾವೆ ಎಂದು ಅರಣ್ಯ ಪ್ರದೇಶದ ಗಡಿಭಾಗದ ಹೊಲದ ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇದರಿಂದ ಅರಣ್ಯ ಇಲಾಖೆಯವರು ಹಾಗೂ ಸರ್ಕಾರದವರು ನಮಗಾದ ಬೆಳೆ ನಷ್ಟಕ್ಕೆ ಪರಿಹಾರ ನೀಡಬೇಕೆಂದು ಅಲ್ಲಿನ ಸ್ಥಳೀಯ ರೈತರು ಒತ್ತಾಯಿಸುತ್ತಿದ್ದಾರೆ ಎಂದು ತಿಳಿದುಬಂದಿದೆ. ವರದಿ ಮಲ್ಲೇಶ್ ಪಿ ನಾಯಕ್, ಬಣವಿಕಲ್ಲು.